ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ಧನುರ್ಮಾಸದ ಪೂಜೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಏನೆಲ್ಲ ತೆಗೆದುಕೊಂಡು ಹೋಗಬೇಕು, ಎಷ್ಟು ದಿನ ಧನುರ್ಮಾಸದ ಪೂಜೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಏನಾದರೂ ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ. ನಾನು ಇಷ್ಟು ವರ್ಷಗಳಿಂದ ಯಾವ ರೀತಿ ಪೂಜೆನ ಮಾಡ್ಕೊಂಡು ಬಂದಿದ್ದೀನೋ ಅದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಏನಾದರೂ ತಪ್ಪು ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಕೂಡ ಸರಿಪಡಿಸ್ಕೊಳ್ತೀನಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕು ಒಂದು ಕಮೆಂಟನ್ನು ಮಾಡಿ, ಪ್ಲೀಸ್ ಒಂದು ಲೈಕ್ನ ಮಾಡಿ. ಬನ್ನಿ ಇವಾಗ ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಧನುರ್ಮಾಸದ ಪೂಜೆಯನ್ನು 9 ದಿನ ಮಾಡಿದ್ರೆ ಒಳ್ಳೆಯದು. ಬೆಳಗ್ಗೆನೇ 5 ಗಂಟೆಗೆ ಸ್ನಾನನ ಮುಗಿಸ್ಕೋಬೇಕು. ಪ್ರತಿದಿನವೂ 9 ದಿನವೂ ನಾವು ತಲೆ ಸ್ನಾನನ ಮಾಡಲೇಬೇಕು. ನಾವು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರೋವರೆಗೂ ನಾವು ಯಾರ ಜೊತೆನೂ ಮಾತಾಡಬಾರ್ದು. ಹಾಗೆಯೇ ಮನೆಯಲ್ಲಿ ಮೊದಲು ಪೂಜೆನ ಮುಗಿಸ್ಕೊಳ್ಬೇಕು. ಪ್ರತಿದಿನವೂ 9 ದಿನವೂ ನಾವು ಮನೆಯಲ್ಲಿ ಪೂಜೆನ ಮುಗಿಸಿ ಒಂದು ತಟ್ಟೆಯಲ್ಲಿ ನೀರು, 1 ಗ್ಲಾಸ್ ನೀರು, ಅರಿಶಿನ, ಕುಂಕುಮ, ಹೂವು, ಎಲೆ, ಅಡಿಕೆ, ಬಾಳೆಹಣ್ಣು, ಅಗರಬತ್ತಿ, ಕರ್ಪೂರ, ಸ್ವಲ್ಪ ಸಕ್ಕರೆನ ತಗೊಂಡೋಗಬೇಕು. ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ಆನಂತರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿರುವಂತಹ ಅಶ್ವತ್ಥ ಮರಕ್ಕೆ ಹಾಗೆ ನಾಗಪ್ಪನ ಕಲ್ಲಿಗೆ ನೀರು ಚಿಮುಕಿಸಿ ಅರಿಶಿನ, ಕುಂಕುಮ, ಹೂವು, ಎಲೆ, ಅಡಿಕೆ, ಬಾಳೆಹಣ್ಣನ್ನು ಇಟ್ಟು ಅಗರಬತ್ತಿ, ಕರ್ಪೂರನ ಹಚ್ಚಿ ಅಲ್ಲಿರುವಂತಹ ಇರುವೆ ಗೂಡುಗಳಿಗೆ ಸಕ್ಕರೆನ ಹಾಕಬೇಕು. ಸಕ್ಕರೆ ಹಾಕಿ ನಮಸ್ಕಾರ ಮಾಡಿಕೊಂಡು ನಾವು ಅಶ್ವತ್ಥ ಮರಕ್ಕೆ 9 ಪ್ರದಕ್ಷಿಣೆನ ಹಾಕಬೇಕು. 9 ಪ್ರದಕ್ಷಿಣೆ ಹಾಕುವಾಗ ನಾವು ಯಾವುದೇ ಕಾರಣಕ್ಕೂ ಅಶ್ವತ್ಥ ವೃಕ್ಷವನ್ನು ಮುಟ್ಟಬಾರ್ದು. ನಾವು ಹಾಗೆಯೇ 9 ಪ್ರದಕ್ಷಿಣೆನ ಹಾಕಬೇಕು. ನಮಗೇನಾದರೂ ನವಗ್ರಹ ದೋಷ ಇದ್ದರೆ ಮನೆಯಲ್ಲೇ ಎಳ್ಳುಗಂಟನ್ನು ಮಾಡಿಕೊಂಡು ತಗೊಂಡೋಗಬೇಕು. ಮನೆಯಲ್ಲೇ ಮಾಡಿದಂತಹ ಎಳ್ಳುಗಂಟನ್ನು ಹಚ್ಚೋದ್ರಿಂದ ತುಂಬಾ ಒಳ್ಳೆ ಫಲ ಸಿಗುತ್ತೆ. ಅಂಗಡಿಯಲ್ಲಿ ಇರೋವಂಥದ್ದನ್ನ ಆದಷ್ಟು ನಾವು ತಗೊಳ್ಳೇಬಾರ್ದು. ಮನೆಯಲ್ಲೇ ಆದಷ್ಟು ಮನೆಯಲ್ಲೇ ಮಾಡಿಕೊಂಡು ಹೋಗಿ. ನೀವು ಏನೇ ನವಗ್ರಹ ದೋಷ ಇದ್ರೂ ಈ ಧನುರ್ಮಾಸದಲ್ಲಿ ಎಳ್ಳುಗಂಟ ಹಚ್ಚೋದ್ರಿಂದ ನಮಗೆ ಆದಷ್ಟು ದೋಷ ಪರಿಹಾರ ಆಗುತ್ತೆ. ನಾವು ಎಳ್ಳುಗಂಟನ್ನು ಹಚ್ಚಿ 9 ಪ್ರದಕ್ಷಿಣೆನ ನವಗ್ರಹಗಳಿಗೆ ಹಾಕಬೇಕು. 9 ಪ್ರದಕ್ಷಿಣೆನ ನವಗ್ರಹಗಳಿಗೆ ಮುಗಿಸಿ ಆನಂತರನೇ ದೇವರ ದರ್ಶನನ ಮಾಡಿಕೊಂಡು ಪ್ರಸಾದನ ತಗೊಂಡು ಬರಬೇಕು. ನಾವು ಕಾಫಿ, ಟೀ ಆಗಲಿ ಒಂದು ತೊಟ್ಟು ನೀರನ್ನು ಸಹಿತ ನಾನು ಕುಡಿಯೋಲ್ಲ. ದೇವಸ್ಥಾನಕ್ಕೆ ಹೋಗಿ ಬರೋವರೆಗೂ ನಾನು ಕುಡಿಯೋದಿಲ್ಲ. ದೇವಸ್ಥಾನಕ್ಕೆ ಹೋಗಿ ಬಂದು ಪ್ರಸಾದನ ತಗೊಂಡು ಆನಂತರನೇ ನಾನು ಮನೆಯಲ್ಲಿ ತಿಂಡಿ ಕಾಫಿನ ಮುಗಿಸ್ಕೊಳ್ಳೋದು. ಇದೇ ರೀತಿ 9 ದಿನವೂ ಮಾಡ್ತೀವಿ. 9ನೇ ದಿನ ನಾವು ಮನೆಯಲ್ಲೇ ಪ್ರಸಾದನ ಮಾಡಿಕೊಂಡು ತಗೊಂಡೋಗ್ಬೋದು. ಇಲ್ಲ ಅಂದರೆ ನಾವು ದೇವಸ್ಥಾನದಲ್ಲೇ ಇಷ್ಟು ಅಮೌಂಟ್ ಅಂತ ಕೊಟ್ಟರೆ ಅವರೇ ಪೂಜೆನ ಮಾಡ್ತಾರೆ. ಅಭಿಷೇಕಕ್ಕೂ ಕೂಡ ಸೇರಿಸಿ ನಾವು ಇಂತಿಷ್ಟು ಅಮೌಂಟ್ ಅಂತ ಕೊಡ್ತೀನಿ. ಅಲ್ಲಿ ಅಭಿಷೇಕ ಪೂಜೆನ ಮಾಡಿಸ್ಕೊಂಡು ಹಣ್ಣು ಕಾಯಿ ಎಲ್ಲನೂ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲನೂ 9ನೇ ದಿನ ತಗೊಂಡೋಗಿ ಪೂಜೆ ಮಾಡಿಸ್ತೀನಿ. ನವಗ್ರಹಗಳನ್ನ ಕೊಡೋದಾದರೆ ಅವತ್ತು ಕೊಡ್ಬೋದು, ಅದನ್ನು ಕೂಡ ತುಂಬಾ ಒಳ್ಳೆಯದು. 9ನೇ ದಿನ ನಾನು ಕೊಡ್ತೀವಿ. ಹಾಗೆ ಪೂಜೆನ ಮಾಡಿಸ್ಕೊಂಡು ಬರ್ತೀವಿ. ಇದೇ ರೀತಿ ನಾನು ಇಷ್ಟು ವರ್ಷಗಳಿಂದನೂ ಮಾಡ್ತಾಯಿದ್ದೀನಿ. ಪ್ರತಿದಿನ ಪೂಜೆಗೆ ನಾವು ಹಾಲು ಮತ್ತು ಎಣ್ಣೆ ನಾವು ತಗೊಂಡೋಗಿ ದೇವಸ್ಥಾನಕ್ಕೆ ಕೊಡ್ಬೋದು. ಪ್ರತಿದಿನ ಆದಷ್ಟು ನಾನು ಕೊಡ್ತೀನಿ. ಕೊನೆ ದಿನ ಮಾತ್ರ ಈ ರೀತಿಯಾಗಿ ಪೂಜೆನ ಮಾಡಿಸ್ಕೊಂಡು ಬರ್ತೀವಿ. ಇದು ಮನೆಯವ್ರು ಎಲ್ಲರೂ ಅವತ್ತು ಹೋಗ್ತೀವಿ. ಕೆಲವರು ಒಂದೊಂದು ದಿನ ಬರೋದಿಲ್ಲ. 9 ದಿನದಲ್ಲಿ ಕೊನೆ ದಿನ ಮಾತ್ರ ಮನೆಯಲ್ಲಿ ಇರುವಂಥವರು ಎಲ್ಲರೂ ಹೋಗಿ ಪೂಜೆ ಮಾಡಿಸಿದ್ರೆ ತುಂಬಾ ಒಳ್ಳೆಯದು. ಎಲ್ಲರೂ ಕುಟುಂಬ ಸಮೇತ ಹೋಗಿ ಪೂಜೆ ಮಾಡಿಸಿ ನವಗ್ರಹಗಳಿಗೆ ಪೂಜೆನ ಮಾಡಿಸಿ ತುಂಬಾ ಒಳ್ಳೆಯದು. ಈ ಧನುರ್ಮಾಸದಲ್ಲಿ ಪೂಜೆನ ಬೆಳಗ್ಗೆನೇ ಪೂಜೆ ಮಾಡಿದ್ರೆ ಮನೆಯಲ್ಲಿ ತುಂಬ ಒಳ್ಳೆಯದು. 9ನೇ ದಿನ ನಾವು ಬೆಲ್ಲದನ್ನ ಅಂತ ಮಾಡಿ ಮನೆಯಲ್ಲಿ ಪೂಜೆನ ಮಾಡ್ತೀವಿ. ಈ ರೀತಿಯಾಗಿ ಧನುರ್ಮಾಸದ ಪೂಜೆಯನ್ನು ಮಾಡ್ತೀನಿ. ಏನಾದರೂ ತಪ್ಪಿದ್ದರೆ ದಯವಿಟ್ಟು ಕ್ಷಮಿಸಿ. ನನಗೆ ಏನು ನಮ್ಮ ದೊಡ್ಡವರು ತಿಳಿಸ್ಕೊಟ್ಟಿದ್ದಾರೋ ಅದನ್ನು
ನಾನು ಪಾಲಿಸ್ಕೊಂಡು ಬಂದಿದ್ದೀನಿ. ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಕೂಡ ಅದನ್ನು ಸರಿಪಡಿಸ್ಕೊಳ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಧನ್ಯವಾದಗಳು.